ರುದ್ರೇಶಣ್ಣ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಡಿಸೆಂಬರ್ 29ಕ್ಕೆ ಕಾಟೇರ ರಿಲೀಸ್ ಆಗ್ತಿದೆ. ಕಲೆಕ್ಷನ್ ವೈಸು ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗೆಲ್ಲ ಬುಕ್ ಆಗ್ತಾ ಇದೆ ಆನ್ಲೈನ್ ಅಲ್ಲಿ. 6 ಗಂಟೆ ನಾವು ಶುಕ್ರವಾರ 6 ಶೋ ಹಾಕಿದೀವಿ. ಓಕೆ. ನೆಕ್ಸ್ಟ್ 5 ಶೋಸ್ ಎಲ್ಲಾನು. ಫಸ್ಟ್ ಡೇ 6 ಗಂಟೆ ಶೋದು ಆಲ್ರೆಡಿ ಫುಲ್ ಆಗಿದೆ. ನಾವು ಆನ್ಲೈನ್ ಬಿಟ್ಟು ಒಂದು ಅರ್ಧ ಗಂಟೆಗೆಲ್ಲ ಆಯ್ತು. ನಾವು ಮೊದಲು ಬಿಟ್ಟಿರ್ಲಿಲ್ಲ. ಈಗ ನೆನ್ನೆ ಬಿಟ್ಟಿದ್ದು ಒಂದು 6:30 ಬಿಟ್ಟ 7 ಗಂಟೆಗೆಲ್ಲ ಫುಲ್ ಆಗಿದೆ 6 ಗಂಟೆ ಶೋ. ಓಕೆ. ಈಗ ಮಿಕ್ಕಿದ ಶೋಗಳೆಲ್ಲ ಆಯ್ತಾ ಇದೆ. 50% ಮೇಲೆ ಬಂದವೆಲ್ಲ. ಅಭಿಮಾನಿಗಳೆಲ್ಲ ಅಂದಾನ ಇಟ್ಕೊಂಡಿದ್ದಾರೆ. ಸೀರಿಯಲ್ ಸೆಟ್ ಹಾಕಿದ್ದಾರೆ. ಕಟ್ಔಟ್ರಿಗೆ ಪಟಾಕಿ ಹೊಡಿತಾ ಇದ್ದಾರೆ. ಒಂದು ವಾರ ಮೊದಲೇ ಬಂದು ಎಲ್ಲ ಒಂದು 50-60 ಜನ ದರ್ಶನ್ ಫ್ಯಾನ್ಸ್ ಬಂದು ಪಟಾಕಿ ಎಲ್ಲ ಹೊಡೆಯೋದು, ಇದೆಲ್ಲ ಹೂವು ಎಲ್ಲ ಹಾಕೋದು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಮೊದ್ಲಿಂಕ್ಕಿಂತ ಕ್ರಾಂತಿ ಹೋದ ವರ್ಷ ರಿಲೀಸ್ ಆಗಿತ್ತು, ಅದಕ್ಕಿಂತ ಕಾಟೇರ ಕ್ರೇಜ್ ಹೇಗ್ ನಡೀತಿದೆ? ಚೆನ್ನಾಗಿದೆ. ಅದಕ್ಕೂ ಕ್ರಾಂತಿಗೂ ಚೆನ್ನಾಗಿರುತ್ತೆ. ಓಕೆ. ಕ್ರಾಂತಿನೂ ಚೆನ್ನಾಗಿತ್ತು. ಓಕೆ. ಕಲೆಕ್ಷನ್ ಅದಕ್ಕೊಂದ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇದು ಟ್ರೆಂಡ್ ಐತೆ. ಈಗ ಡಿಸೆಂಬರ್ 29 ಅಂತಂದ್ರೆ ಮಂತ್ ಎಂಡ್. ಇದು ಶುಕ್ರವಾರ ಅಂದ್ರೆ ಮಂತ್ ಎಂಡ್. ಎಷ್ಟು ನಿಮ್ ಪ್ರಕಾರ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡ್ತಿದ್ರೆ ಅನ್ಕೋತೀರಾ? ಮಾಡ್ತಾ ಇದಾರೆ. ಈಗ 29, 30 ಒಂದು ರಜೆ ಇದೆಯಲ್ಲ, ಅದರಿಂದ ಇದು ಸಲಾರ್ಗೂನು 3 days 4 days ರಜೆ ಇತ್ತು. 3 days ಅದನ್ನು ಇತ್ತು. ಓಕೆ. ಅದಕ್ಕೆ ಈಗ ಈ ತರ ಮಾಡ್ತಾ ಇದ್ದಾರೆ. ಈಗ ಸಲಾರ್ಗೆ ಕಾಟೇರಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೇಗ ಬುಕಿಂಗ್ ಆಗಿದ್ದು? ಇದೇ ಕನ್ನಡ ಪಿಕ್ಚರೇ ನಮ್ ಥಿಯೇಟರ್ ಅಲ್ಲಿ ಅಂದ್ರೆ ಯಾವುದೇ ಕನ್ನಡ ಪಿಕ್ಚರ್ಗಳು ಸ್ಟ್ರಾಂಗ್ ಪಿಕ್ಚರ್ ಹಾಕಿದ್ರೆ ಅದೇ ಫುಲ್ ಆಗೋದು. ಕಾಟೇರ ಸಲಾರ್ಗಿಂತ ಹಂಗಾರೆ ಕಾಟೇರನೇ ಕಲೆಕ್ಷನ್ ಆಯ್ತು. ಬೇಗ ಕಲೆಕ್ಷನ್ ಇದೆ, ಬೇಗ ಆಗೋಯ್ತು. ದರ್ಶನ್ ಅದು ಕ್ರಾಂತಿಗೂ ಅಷ್ಟೇ ಮುಟ್ಟು ಅದು 15 ನಿಮಿಷ 20 ನಿಮಿಷಕ್ಕೆಲ್ಲ ಫುಲ್ ಆಯ್ತು 6 ಗಂಟೆ ಶೋ. ಇದು ಅಷ್ಟೇ ಒಂದು 20-25 ನಿಮಿಷಕ್ಕೆಲ್ಲ ಇದನ್ನು 6 ಗಂಟೆ ಶೋ ಫುಲ್ ಆಯ್ತು. ನಿಮ್ ಕಡೆಯಿಂದ ಅಭಿಮಾನಿಗಳಿಗೆ ಏನೆಲ್ಲ ಸರ್ಪ್ರೈಸ್ ಕೊಡ್ತಿದ್ರಿ ಈ ಸತಿ? ಅವರ ಅಭಿಮಾನಿಗಳು ಅದೇ ಊಟ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಮಧ್ಯಾಹ್ನ ಊಟ ಜನ ಬಂದವ್ರಿಗೆಲ್ಲ ಅಂತ. ಇನ್ನ ಸ್ವೀಟ್ಸ್ ಅದು ಇದು ಏನೇನೋ ಅಪ್ಕೊಂಡವ್ರು. ಅವರು ಶುಕ್ರವಾರನೇ ಗೊತ್ತಾಗೋದು ಏನ್ ಮಾಡ್ತಾರೆ ಅಂತ ನಮ್ಗೆ ಹೇಳಲ್ಲ. ಇವಾಗ ಮೊನ್ನೆ ಎಲ್ಲ 1 hour ಪಟಾಕಿ ಹೊಡೆದಿದ್ದಾರೆ. 3 days ಬ್ಯಾಕ್ ಕಟ್ಔಟ್ರು ಕಟ್ಬಿಟ್ಟು ಹೋದ್ಮೇಲೆ 1 hour ಎಲ್ಲ ಪಟಾಕಿ ಹೊಡೆದಿ ಅದನ್ನೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ಯವ್ರೆ. ಸರ್, ಇದೇ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಿದೆ. ನೀವು ದರ್ಶನ್ ಅಭಿಮಾನಿಯಾಗಿ ಏನಂತ ಹೇಳ್ತೀರಾ ಸರ್? ನೀವು ದರ್ಶನ್ ಸರ್ ಅಭಿಮಾನಿಯಾಗಿ ಏನಂತ ಹೇಳ್ತೀರಾ? ಕನ್ನಡ ಪಿಕ್ಚರ್ಗಳು ಎಲ್ಲಾರು ನೋಡ್ಬೇಕು. ಓಕೆ. ಎಲ್ಲಾರು ನೋಡಿದ್ರೆ ಅವ್ರಿಗೂ ಒಂಥರ ಒಂದು ಹುಮ್ಮಸ್ಸು ನೆಕ್ಸ್ಟ್ ಪಿಕ್ಚರ್ ಮಾಡಕ್ಕೆ. ಅವ್ರಿಗೂ ಆಕ್ಟರ್ಗಳಿಗಾಗ್ಲಿ, ಪ್ರೊಡ್ಯೂಸರ್ಗಾಗ್ಲಿ, ಡಿಸ್ಟ್ರಿಬ್ಯೂಟರ್ಗಾಗ್ಲಿ, ಡೈರೆಕ್ಟರ್ಗಳಿಗಾಗ್ಲಿ ನಮ್ ಸಿನಿಮಾ ಈ ತರ ಹೋಯ್ತಾ ಇದೆ. ಆದ್ರಿಂದ ಎಲ್ಲಾರು ನೋಡ್ಬೇಕು. ಕನ್ನಡ ಸಿನಿಮಾನ ಬಂದು ಎಲ್ಲಾರು ನೋಡ್ಬೇಕು. ದರ್ಶನ್ ಸರ್ ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದೆ, ಅವ್ರಿಗೇನಂತ ಹೇಳ್ತೀರಾ? ಅವ್ರದೇ ಇವಾಗ ದರ್ಶನ್ದೇ ಜಾಸ್ತಿ ಬರ್ತಾ ಇರೋದು. ಇನ್ನು ಯಶದು ಇಲ್ಲ, ಪುನೀತ್ ಅಪ್ಪ ಅವ್ರದ್ದೇ ಹೋಗೇ ಬಿಟ್ರಲ್ಲ, ಅವ್ರದ್ದಿಲ್ಲ. ಅವಾಗ ಅವ್ರದ್ದು 1 ವರ್ಷಕ್ಕೆ 2 ಪಿಕ್ಚರ್ 1 ಪಿಕ್ಚರ್ ಬಂದೇ ಬರೋದು. ಅದು ಕಲೆಕ್ಷನ್ ಇರೋದು 1-2-3 ವಾರ ಇರೋದು. ಇವಾಗ ಇವು ದರ್ಶನ್ದು ಇವಾಗ ಸ್ಟಾರ್ಟ್ ಮಾಡೋನ್ ಯಶು. ಅದೇನ ಹೆಂಗ್ ಬರ್ತದೆ ನೋಡ್ಬೇಕು. ಸುದೀಪ್ ಮಾಡ್ತಾ ಇಲ್ಲ, ಯಾವ ಪಿಕ್ಚರ್ ಸುದೀಪ್ ಯಾವ್ದು ಇಲ್ಲ ಕನ್ನಡ. ಈ ತರ ನಮ್ಮ ಸ್ಟಾರ್ಸ್ಗಳೇ ಕಡಿಮೆ ಚಿತ್ರ ಮಾಡ್ತಾ ಇದ್ರೆ ಥಿಯೇಟರ್ಗಳು ಉಳಿಯಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಹಂಗೆ ಆಗ್ತಾ ಇರೋದು. ಈಗ ಯಾವ ಥಿಯೇಟರ್ಗೂ ಬಾಡಿಗೆ ಬರ್ತಾ ಇಲ್ಲ. ಇವಾಗ ಇಲ್ಲ, ನೀವು ಬೇಕಾದ್ರೆ ನೀವು ಎಲ್ಲಾ ಥಿಯೇಟರ್ಗಳನ್ನು ಮಾತಾಡ್ಕೊ ಬನ್ನಿ. ಯಾವ ಥಿಯೇಟರ್ಗೂ ರೆಂಟ್ ಮೊದ್ಲು ಕರೋನಾ ಮೊದ್ಲು ಯಾವುದೇ ಪಿಕ್ಚರ್ ಹಾಕಿದ್ರು ಕಲೆಕ್ಷನ್ ಚೆನ್ನಾಗಿ ಗೊತ್ತಾಯ್ತು. ಇವಾಗ ಕರೋನಾ ಬಂತವಿಂದ ಆಲೆ 3 years ಇಂದ ಯಾವ ಥಿಯೇಟರ್ಗೂ ರೆಂಟ್ ಆಯ್ತಾ ಇಲ್ಲ. ಇವಾಗೆಲ್ಲ ಪರ್ಸೆಂಟೇಜ್ ನಾವು ಕೊಡ್ತಾ ಇರೋದು. ಯಾವ ರೆಂಟ್ ಆಯ್ತಾ ಇಲ್ಲ ಈಗ. ಸರ್, ಹಾಗಾದ್ರೆ ಕಾಟೇರ ಸಿನಿಮಾನ ಪರ್ಸೆಂಟೇಜ್ ಲೆಕ್ಕನ ಬಾಡಿಗೆ ಲೆಕ್ಕನ? ಅದು ಡಿಸ್ಟ್ರಿಬ್ಯೂಟರ್ಗಳು ಮಾತಾಡಿರ್ತಾರೆ. ಇದು ಬಾಡಿಗೆ ಕೊಡ್ತಾರೆ. ಸ್ಟ್ರಾಂಗ್ ಪಿಕ್ಚರ್ಗಳಿಗೆಲ್ಲ ಬಾಡಿಗೆ ಕೊಡ್ತಾರೆ. ಇವೆಲ್ಲ 15, 20, 25 ಆಯ್ತವೆ ವಾರದಲ್ಲಿ. 25 ಲಕ್ಷ ಈ ತರ ಆಯ್ತವೆ. ಅವೆಲ್ಲ ನಮ್ ಪರ್ಸೆಂಟೇಜ್ ಮಾತಾಡಲ್ಲ. ಈಗ ಇವು 1 ಲಕ್ಷ 1.5 ಲಕ್ಷ 2 ಲಕ್ಷ ಆಗ್ತಾವಲ್ಲ, ಅವನ್ನ ಪರ್ಸೆಂಟೇಜ್. ದರ್ಶನ್ ಪಿಕ್ಚರ್ 2 ವಾರ 3 ವಾರ ರೆಂಟ್ ಬರುತ್ತೆ. ಆಮೇಲೆ ಸ್ವಲ್ಪ ಡೆಲ್ ಆಯ್ತದಲ್ವಾ, ಮಾಮೂಲಿ ಪರ್ಸೆಂಟೇಜ್. ಅಂದ್ರೆ ಈ ಕ್ರೇಜ್ ದರ್ಶನ್ ಸರ್ದು ನೋಡ್ತಾ ಇದ್ರೆ ಅಭಿಮಾನಿಗಳದ್ದು ನಿಮ್ಗೆ ಏನ್ ಅನ್ಸುತ್ತೆ ಸರ್ ಪರ್ಸನಲ್ ಆಗಿ? ಅಂದ್ರೆ ಮಾಮೂಲಿ ದರ್ಶನ್ ಪಿಕ್ಚರ್ ಸ್ಟಾರ್ಟಿಂಗ್ ಇಂದನು ಇದೆ ಅಂತಲ್ಲ. ಸ್ಟಾರ್ಟಿಂಗ್ ಅವನ್ ಮೆಜೆಸ್ಟಿಕ್ ಪಿಕ್ಚರ್ ತೆಗೆದ್ನಲ್ಲ, ಅವತ್ತಿಂದನೂ ಟ್ರೆಂಡ್ ಇದೆ ದರ್ಶನ್ಗೆ.
ಫಸ್ಟ್ ಪಿಕ್ಚರ್ ಮೆಜೆಸ್ಟಿಕ್ ಒಂದು, ಓಕೆ. ಆ ಪಿಕ್ಚರ್ ಇಂದನೂ ಟ್ರೆಂಡ್ ಇದೆ ಸರ್ ನಿಮ್ಮ ವೀರಭದ್ರ ಟಾಕೀಸ್ ಅಲ್ಲಿ ಫಸ್ಟ್ ದರ್ಶನ್ ಸರ್ ಯಾವ ಸಿನಿಮಾ ರಿಲೀಸ್ ಆಗಿದೆ? ಎಲ್ಲ ಹಾಕಿದೀವಿ, ಯಾವ ಸಿನಿಮಾನೇ ಆಗ್ತಾ ಇಲ್ಲ ನಾವು. ದರ್ಶನ್ದು ಮೆಜೆಸ್ಟಿಕ್ ಇಂದನೂ ಹಾಕಿದೀವಿ ನಾವು. ಓಕೆ. ಜಾಸ್ತಿ ಯಾವ ಸಿನಿಮಾ ಕಲೆಕ್ಷನ್ ಆಗಿತ್ತು ಸರ್ ನಿಮ್ ಪ್ರಕಾರ ದರ್ಶನ್ ಸರ್ದು? ದರ್ಶನ್ದು ಎಲ್ಲವೂ ಬಂದಿದೆ, ಜಾಸ್ತಿ ಅಂತೇನಿಲ್ಲ, ಎಲ್ಲಾ ಪಿಕ್ಚರ್ಗಳು ಬಂದಿವೆ. ಓಕೆ. ಒಂದು ವಾರ ಪಿಕ್ಚರ್ ವೀಕ್ ಅನ್ನೋದು ಸೆಕೆಂಡ್ ವೀಕಲ್ಲಿ ಡೆಲ್ ಆಗಿರ್ತದೆ. ಫಸ್ಟ್ ವೀಕ್ ಮಾತ್ರ ಯಾವುದೋ ಪಿಕ್ಚರ್ ಡೆಲ್ ಆಗಿಲ್ಲ. ಓಕೆ. ಇಲ್ಲಿವರೆಗೂ. ಥ್ಯಾಂಕ್ ಯು ಸರ್. ಓಕೆ.